ಹೇಳ್ತಾ ವೀಕ್ಷಕರೇ 2026 ವೃಷಭ ರಾಶಿಯವರಿಗೆ ಒಂದು ಉತ್ತಮವಾಗಿರುವಂತಹ ಅದ್ಭುತವಾಗಿರತಕ್ಕಂತಹ ಸ್ಥಿರವಾಗಿರತಕ್ಕಂತಹ ವರ್ಷ ಅಂತ ಹೇಳ್ಬೋದು. ನೋಡಿ, ಈ ವರ್ಷದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಬಹಳಷ್ಟು ಪ್ರಮುಖವಾಗಿರತಕ್ಕಂತ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂತ ಸಾಧ್ಯತೆ ಇದೆ. ನೋಡಿ, ಈಗ ಎಕ್ಸ್ಪೆಷಲಿ ವೃತ್ತಿ ಜೀವನ ನಿಮ್ಮ ಕೆಲಸದಲ್ಲಿ ಯಾವ ತರ ಇದೆ 2026 ಅಂತಂದ್ರೆ, ಈ ವರ್ಷ ನಿಮ್ಮ ವೃತ್ತಿ ಜೀವನ ಬಹಳಷ್ಟು ಬಲಗೊಳ್ಳುವಂಥದ್ದು, ತುಂಬಾ ಪವರ್ಫುಲ್ ಆಗ್ತೀರಿ, ತುಂಬಾ ಸ್ಟ್ರಾಂಗ್ ಆಗ್ತೀರಿ, ನಿಮ್ಮ ವೃತ್ತಿಯಲ್ಲಿ ಬಹಳಷ್ಟು ಸಕ್ಸಸ್ ಅನ್ನ ಕಾಣುವಂಥದ್ದು, ಇದುವರೆಗೆ ಮಾಡಿರತಕ್ಕಂತ ಕಠಿಣ ಪರಿಶ್ರಮಕ್ಕೆ ಈ ವರ್ಷ ಸೂಕ್ತವಾಗಿರತಕ್ಕಂತ ಪ್ರತಿಫಲ ಸಿಗುತ್ತೆ. ಏನು ಭವಿಷ್ಯದ ದೃಷ್ಟಿನಲ್ಲಿ ಬಹಳ ಕಷ್ಟಪಟ್ಟಿದ್ದೀರಿ ಈ ಹಿಂದೆ, ಅದಕ್ಕೆ ಸೂಕ್ತವಾದ ಫಲ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಉದ್ಯೋಗದಲ್ಲಿ ಬಡ್ತಿ ಸಿಗುವಂತದ್ದು, ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಸರ್ಕಾರಿ ಅರೆ ಸರ್ಕಾರಿ ಬಿಸ್ನೆಸ್ ಯಾವುದೇ ಓನ್ ಆಗಿ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ರಿ ಅಂತಂದ್ರೆ ಅದು ಇನ್ನೂ ವೃದ್ಧಿ ಆಗುತ್ತೆ. ಜೊತೆಗೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ನಿಮಗೆ ಪ್ರಮೋಷನ್ ಆಗುವಂತ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ಕಂಡು ಬರುತ್ತೆ. ವೇತನ ಸಹಜವಾಗಿ ಹೆಚ್ಚಾಗುವಂತ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು. ಇನ್ನು ಒಳ್ಳೆ ಒಳ್ಳೆ ಅವಕಾಶಗಳು ದೊರೆಯುತ್ತದೆ ವೃತ್ತಿ ಜೀವನದ ಕ್ಷೇತ್ರದಲ್ಲಿ. ಈ ಒಂದು ವರ್ಷದಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳು ನಿಮ್ಗೆ ಸಿಗುತ್ತೆ. ಒಂದು ಕಾರ್ಯದಕ್ಷತೆ ತುಂಬಾ ಚೆನ್ನಾಗಿರುತ್ತೆ. ಹಿರಿಯ ಅಧಿಕಾರಿಗಳ ನಿಮ್ಮನ್ನ ಗುರುತಿಸ್ತಾರೆ, VVIPಗಳು ಗುರುತಿಸ್ತಾರೆ, ಮೇಲ್ವರ್ಗದ ಜನರು ನಿಮ್ಮನ್ನು ಗುರುತಿಸ್ತಾರೆ. ಈ ವ್ಯಾಪಾರ ವಹಿವಾಟದಲ್ಲಿ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಲಾಭಗಳನ್ನ ಗಳಿಸುವಂತಕ್ಕೆ ತುಂಬಾ ಅನುಕೂಲಕರವಾಗಿರತಕ್ಕಂಥದ್ದು. ವೃತ್ತಿ ಜೀವನಕ್ಕೆ ಒಂದು ಭದ್ರ ಬುನಾದಿ ಹಾಕ್ಲಿಕ್ಕೆ ಒಂದು ಒಳ್ಳೆ ಅವಕಾಶವನ್ನ ನಿಮಗೆ ಈ ಒಂದು ವರ್ಷದಲ್ಲಿ ಸಿಗ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆ ಒಂದು ಫಲ ಅಂತ ಹೇಳ್ಬೋದು. ಇನ್ನು ನಿಮ್ಮ ಆರ್ಥಿಕ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅಂತ ನೋಡಿದ್ರೆ, ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತೆ. ಇನ್ನು ಆದಾಯದಲ್ಲಿ ಹೆಚ್ಚಳವಾಗುವಂತಹ ಸಾಧ್ಯತೆ, ಅಂದ್ರೆ ಕೆಲಸದಲ್ಲಿ ಹೆಚ್ಚಳ ಆಯ್ತು ಅಂತಂದ್ರೆ ಸಹಜವಾಗಿ ಆದಾಯ ಹೆಚ್ಚಿಗೆ ಆಗ್ತದೆ. ಹೂಡಿಕೆ ಮಾಡ್ಲಿಕ್ಕೆ ಅಥವಾ ಹಣವನ್ನ ಉಳಿಸ್ಲಿಕ್ಕೆ ಇದು ಉತ್ತಮ ವರ್ಷ ಅಂತ ಹೇಳ್ಬೋದು. ನೀವು ಯಾವ್ದ್ರಲ್ಲಾದ್ರೂ ಒಳ್ಳೆ ಕಂಪನಿಯಲ್ಲಿ ಹೂಡಿಕೆ ಮಾಡ್ಕೋಬೇಕು, ಶೇರು, ಮ್ಯೂಚುವಲ್ ಫಂಡು ಅಥವಾ ಇನ್ಸೂರೆನ್ಸ್ ಅಥವಾ ಈ ಹಣವನ್ನ ದ್ವಿಗುಣಗೊಳಿಸುವಂತ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋದಕ್ಕೆ ಒಳ್ಳೇದಿದೆ. ಆದ್ರೆ ಆ ಕ್ಷೇತ್ರದ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಸರಿಯಾದ ಸೂಕ್ತವಾದ ಸಲಹೆಯನ್ನ ತೆಗೆದುಕೊಂಡು ಅದಕ್ಕೆ ಕಮಿಟ್ ಆಗ್ಬೇಕು. ಆದ್ರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಯೋಜನೆಯನ್ನ ರೂಪಿಸಿ ಮಾಡಬೇಕು. ಸುಮ್ನೆ ಲಾಭ ಇದೆ ಅಂತ ತಿಳ್ಕೊಂಡು ಹಾಕುವಂತದ್ದಲ್ಲ. ಇನ್ನು ನಿಮ್ಮ ಖರ್ಚು ವೆಚ್ಚಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಈ ವರ್ಷದಲ್ಲಿ ಏನನ್ನಾದ್ರೂ ಒಂದು ದೊಡ್ಡ ಸಾಧನೆ ಮಾಡೋದು, ಸ್ಥಿರಾಸ್ತಿಯನ್ನ ಖರೀದಿ ಮಾಡುವಂತದ್ದಕ್ಕೆ ಒಂದು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಕುಟುಂಬದ ಸಂಬಂಧಗಳು ಯಾವ ತರ ಇದೆ ಈ ವರ್ಷದಲ್ಲಿ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ, ಈ ವರ್ಷದ ಆರಂಭದಲ್ಲಿ ಕೆಲವು ಕೌಟುಂಬಿಕ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರುವಂತದ್ದು ಪ್ರಾರಂಭದಲ್ಲಿ ಇರುತ್ತೆ. ಸ್ವಲ್ಪ ಭಿನ್ನಾಭಿಪ್ರಾಯ, ವಯಮನಸ್ಸು, ಚಿಕ್ಕ ಪುಟ್ಟ